ಎಲ್ಲರಿಗೂ ನಮಸ್ಕಾರ. ಸಂಜೀವಿನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಸಿನೆಸ್ ಶುರು ಮಾಡೋಕೆ ದುಡ್ಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಚಿಂತೆ ಬಿಡಿ, ಕಡಿಮೆ ಬಂಡವಾಳದಲ್ಲಿ ಪ್ರಾರಂಭಿಸಬಹುದಾದಂತಹ ಲಾಭದಾಯಕ ವ್ಯಾಪಾರದ ಬಗ್ಗೆ ಹೇಳ್ತಾ ಇದ್ದೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ನೀವೇನಾದ್ರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನಾನು ಗೌರ್ಮೆಂಟ್ ಪ್ರೈವೇಟ್ ಸಂಬಂಧಿತ ಜಾಬ್ ಸ್ಕೀಮ್ ಸ್ಕಾಲರ್ಶಿಪ್ ಮಾಹಿತಿನ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣನೇ ನೋಟಿಫಿಕೇಶನ್ ಪಡ್ಕೋಬಹುದು. ಕಳೆದ ಕೆಲವು ದಶಕಗಳಲ್ಲಿ ಭಾರತದ ಚಿಲ್ಲರೆ ವ್ಯಾಪಾರವು ವೇಗವಾಗಿ ಬೆಳೆಯುತ್ತಿರುವ ಕೈಗಾರಿಕೆಗಳಲ್ಲಿ ಒಂದಾಗಿದೆ. ಗ್ರಾಹಕರು ಮುಖ್ಯವಾಗಿ ದೈನಂದಿನ ಅಗತ್ಯ ವಸ್ತುಗಳನ್ನು ಖರೀದಿಸುತ್ತಾರೆ. ಈ ವ್ಯವಹಾರವನ್ನು ಸ್ಥಾಪಿಸಲು ಸಾಮಾನ್ಯವಾಗಿ ಕಡಿಮೆ ಆರಂಭಿಕ ಹೂಡಿಕೆಯ ಅಗತ್ಯವಿರುತ್ತದೆ. ಈ ವ್ಯವಹಾರವು ಹೆಚ್ಚಿನ ಸಂಖ್ಯೆಯ ಗ್ರಾಹಕರನ್ನು ಆಕರ್ಷಿಸುತ್ತದೆ, ಆದ್ದರಿಂದ ಅವು ಸಾಮಾನ್ಯವಾಗಿ ಲಾಭದಾಯಕವಾಗಿದೆ. ಇದರಿಂದಾಗಿ ಹೆಚ್ಚು ಜನರು ಈ ವ್ಯವಹಾರವನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದಾರೆ. 6ನೇ ಬಿಸಿನೆಸ್ ಐಡಿಯಾ, ಕಿರಾಣಾ ಅಂಗಡಿ. ದಿನಸಿ ಸೇರಿದಂತೆ ದಿನನಿತ್ಯ ಜೀವನಕ್ಕೆ ಬೇಕಾಗುವ ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಯನ್ನು ಆರಂಭಿಸಿ. ಇದು ಸಹ ಕಡಿಮೆ ಬಂಡವಾಳದಲ್ಲಿಯೇ ಆರಂಭಿಸಬಹುದಾದ ವ್ಯಾಪಾರವಾಗಿದೆ. ಕಿರಾಣಾ ಅಂಗಡಿಗಳು ದಶಕಗಳಿಂದ ಜನಪ್ರಿಯವಾಗಿರುವ ವ್ಯಾಪಾರ ಮಳಿಗೆಗಳಾಗಿದೆ. ಸ್ಥಳೀಯ ಗ್ರಾಹಕರಿಗೆ ದಿನಬಳಕೆಯ ಯಾವುದೇ ದಿನಸಿ ವಸ್ತು ಬೇಕಾದಾಗ ಅದನ್ನು ಕಿರಾಣಾ ಅಂಗಡಿಯಿಂದ ಖರೀದಿಸುತ್ತಾರೆ. ಕಿರಾಣಾ ಅಂಗಡಿಗಳು ಸಾಮಾನ್ಯವಾಗಿ ಜನರಿಗೆ ಅಗತ್ಯವಿರುವ ಎಲ್ಲಾ ದೈನಂದಿನ ಅಗತ್ಯ ವಸ್ತುಗಳನ್ನು ಹೊಂದಿರುತ್ತದೆ. ಹಾಗಾಗಿ ಗ್ರಾಹಕರು ಸ್ಥಳೀಯ ಅಂಗಡಿಗೆ ಹೋಗಿ ಖರೀದಿಸುತ್ತಾರೆ. ನೀವು ಕಿರಾಣಾ ಅಂಗಡಿಗಳನ್ನು ಪ್ರಾರಂಭಿಸುವ ಮೊದಲು ಸೂಕ್ತವಾದ ಸ್ಥಳವನ್ನು ನೀವು ಆಯ್ಕೆ ಮಾಡಿ. ಜನರು ಸುಲಭವಾಗಿ ಬರಬಹುದಾದಂತಹ ಸ್ಥಳವನ್ನೇ ಆಯ್ಕೆ ಮಾಡಿ. ನಿಮ್ಮ ಪ್ರದೇಶದಲ್ಲಿ ಆದ್ಯತೆ ನೀಡುವ ಧಾನ್ಯಗಳು, ಬೇಳೆಕಾಳುಗಳು, ಎಣ್ಣೆಗಳು, ಚಾಕೊಲೇಟ್ಗಳ ಬಗ್ಗೆ ಸಮೀಕ್ಷೆ ನಡೆಸಿ ಅದಕ್ಕೆ ಅನುಗುಣವಾಗಿ ದಾಸ್ತಾನುಗಳನ್ನು ಹೊಂದಿಸಿ. ಯಾವುದೇ ವ್ಯವಹಾರವನ್ನು ಪ್ರಾರಂಭಿಸುವ ಮೊದಲು ವ್ಯಾಪಾರ ಪರವಾನಗಿಯನ್ನು ಪಡೆಯಬೇಕಾಗುತ್ತದೆ. ನೀವು ಸಹ ಪರವಾನಗಿಗಳನ್ನು ಪಡೆದು ಕಿರಾಣಾ ಅಂಗಡಿಗಳನ್ನು ಪ್ರಾರಂಭಿಸಿ. ನೀವು ನಿಮ್ಮ ಗ್ರಾಹಕರನ್ನು ಆಕರ್ಷಿಸಲು ಅವರಿಗೆ ಉತ್ತಮ ಉತ್ಪನ್ನಗಳನ್ನು ನೀಡಿ. ಅದಕ್ಕೆ ನೀವು ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಮತ್ತು ಉತ್ಪನ್ನಗಳನ್ನು ಸರಿಯಾದ ಸಮಯಕ್ಕೆ ನೀಡುವ ಮಾರಾಟಗಾರರಿಂದ ಖರೀದಿಸಿ. ಮಾರಾಟವನ್ನು ಹೆಚ್ಚಿಸಲು ನೀವು ಭಾನುವಾರ ಮತ್ತು ಇತರ ರಜಾದಿನಗಳಲ್ಲಿ ನಿಮ್ಮ ಅಂಗಡಿಗಳನ್ನು ತೆರೆದಿರಿ. ಹೆಚ್ಚಿನ ಅಂಗಡಿಗಳು ಬೆಳಿಗ್ಗೆ 9ರಿಂದ ರಾತ್ರಿ 8 ಗಂಟೆಯವರೆಗೆ ತೆರೆದಿರುತ್ತದೆ. ಆದರೆ ನೀವು ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ಅಂಗಡಿಯನ್ನು ತೆರೆದು ರಾತ್ರಿ 10 ಗಂಟೆಗೆ ಮುಚ್ಚಬಹುದು. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದಂತಹ ಜೀವನದಲ್ಲಿ ಮುಳುಗಿದ್ದಾರೆ. ಹೆಚ್ಚಿನ ಜನರಿಗೆ ತಮ್ಮ ಕುಟುಂಬಗಳೊಂದಿಗೆ ಕಳೆಯಲು ಸಾಕಷ್ಟು ಸಮಯ ಇಲ್ಲ. ಅವರು ಮನೆಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿಸಲು ಆನ್ಲೈನ್ ಶಾಪಿಂಗ್ ಮಾಡಲು ಆಯ್ಕೆ ಮಾಡುತ್ತಾರೆ. ಹಾಗಾಗಿ ನೀವು ಆನ್ಲೈನ್ನಲ್ಲಿ ಮಾರಾಟ ಮಾಡಲು ಪ್ರಾರಂಭಿಸಿ. ನಿಮ್ಮ ಗ್ರಾಹಕರು ಪದೇ ಭೇಟಿ ನೀಡುವಂತೆ ಮಾಡಲು ಅವರಿಗೆ ರಿಯಾಯಿತಿ ನೀಡಿ. ಕೆಲವು ಖರೀದಿಗಳೊಂದಿಗೆ ಕೆಲವು ಉತ್ಪನ್ನಗಳನ್ನು ಉಚಿತವಾಗಿ ನೀಡಿ. ಇದು ನಿಮ್ಮ ಗ್ರಾಹಕರು ಖಾಯಂ ಗ್ರಾಹಕರಾಗಿ ಪರಿವರ್ತಿಸಲು ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಗ್ರಾಹಕರು ಆನ್ಲೈನ್ನಲ್ಲಿ ಪಾವತಿಸಲು ನೀವು ಅವಕಾಶ ನೀಡಿ. ನಿಮ್ಮ ಅಂಗಡಿಗೆ ಒಂದು UPI QR ಕೋಡ್ ಅನ್ನು ರಚಿಸಿ. ಕಿರಾಣಾ ಅಂಗಡಿಗಳಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಪ್ರಾರಂಭಿಸಿದರೆ ಇದೊಂದು ಲಾಭದಾಯಕ ಉದ್ಯಮವಾಗಿರುತ್ತದೆ. ಮತ್ತೊಂದು ಬಿಸಿನೆಸ್ ಐಡಿಯಾದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಉಪಯುಕ್ತವಾದ ಮಾಹಿತಿನ ಮತ್ತಷ್ಟು ಜನ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಆದಷ್ಟು ಶೇರ್ ಮಾಡಿ.